ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಇವತ್ತು ತುಂಬ ಎಕ್ಸೈಟೆಡ್ ಆಗಿ ಇವತ್ತು ಬೆಳಗ್ಗೆ ಟಾಕ್ಸಿಕ್ದೊಂದು ಪೋಸ್ಟರ್ ಬಂತು. ಟಾಕ್ಸಿಕ್ ವಿಷಯ ಹೇಳೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ಬರೋಣ ಅಂತ ರೆಡಿ ಆಗ್ತಿದ್ದೆ. ಒಂದು ಕಾಲ್ ಬಂತು. ಯಾರ್ದಪ್ಪ ಕಾಲ್ ಅಂತ ನೋಡಿದ್ರೆ 45 ಸಿನಿಮಾ ಟೀಮ್ದು. ಸರಿ ಅಂತ ತುಂಬ ಅರ್ಜೆಂಟ್ ಇತ್ತು, ಅವರೆಲ್ಲ ಹೋಗಬೇಕಿತ್ತು, ಮೀಟ್ ಮಾಡಲೇಬೇಕಂತ ಅಂತ ಆಯಿತು. ಸರಿ ಅಂತ ಹೋದ ಮೇಲೆ ಅಲ್ಲೊಂದು ಅಚ್ಚರಿ ಕಾದಿತ್ತು. ಅಚ್ಚರಿಗಿಂತ ನನಗೆ ತುಂಬ ದೊಡ್ಡ ಸರ್ಪ್ರೈಸು. ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂತ ನಿಮ್ಗೆ ಕಾಣಿಸ್ತದೆ. ಟಾಕ್ಸಿಕ್ ವಿಷಯ ಹೇಳಬೇಕು ಅಂತ ಬಂದವನು ಈಗ 45 ವಿಷಯ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಫಸ್ಟು 45 ವಿಷಯ ಮಾತಾಡ್ಬಿಡ್ತೀನಿ ನಿಮಗೆ. 45 ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಗೆ ಹೇಳ್ಕೊಳ್ಳೋಕೆ ತುಂಬ ವಿಷಯ ಇದೆ ರೀ, ಆದರೆ ಹೇಳಬಾರ್ದು ಅಂತ ಹೇಳಿದ್ದಾರೆ. ಅದು ಬೇರೆ ಒಂಥರ ಗೊಂದಲ. ಬಟ್ ಸಿಕ್ಕಾಪಟ್ಟ ಎಕ್ಸೈಟೆಡ್ಡು. ಬರ್ಕೊಡ್ತೀನಿ. ಈ ವರ್ಷದ ಬಿಗ್ಗೆಸ್ಟ್ ಸೌತ್ ಇಂಡಿಯನ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. 45 ಯಾಕೆ ಡಿಲೇ ಆಯಿತು, ಯಾಕೆ ಇಷ್ಟು ಲೇಟ್ ಮಾಡಿದ್ರು ಅವರು, ಒಂದು ರಿಲೀಸ್ ಡೇಟ್ ಆಗಿ ಮತ್ತೆ ಡಿಲೇ ಆಗಿ 25ಕ್ಕೆ ಏನಕ್ಕೆ ಬರ್ತಿದ್ದಾರೆ, ಈ ಇನ್ ಬಿಟ್ವೀನ್ ಏನಾಯಿತು, ಸಿನಿಮಾ ಹೇಗಾಗಿದೆ, ಅದೆಲ್ಲದಕ್ಕೂ ಉತ್ತರ ನಿಮಗೆ ತುಂಬ ದೊಡ್ಡದಾಗಿ ಸಿಗುತ್ತೆ. 15ನೇ ತಾರೀಕು ಈ ಸಿನಿಮಾದ ಟ್ರೈಲರ್ ಬರ್ತಾ ಇದೆ. ಆ ಟ್ರೈಲರ್ ಒಂದು ಸಾಕು. ಆ ಟ್ರೈಲರಲ್ಲಿ ಕೊನೆಗೊಂದು ಬಿಟ್ಟಿದೆ, ಬಾ 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 ಮೈ ಜುಮ್ ಅನ್ನುತ್ತೆ. ಅದು ನೆನೆಸ್ಕೊಂಡ್ರೆ ಜುಮ್ ಅಂತ ಇದೆ. ಆ ಥರದ ಒಂದು ಟ್ರೀಟ್ಮೆಂಟು 45 ಸಿನಿಮಾದು. ನೀವು ಇದುವರೆಗೂ ಏನು ನೋಡಿದ್ರೋ ಅದು ಏನೂ ಅಲ್ಲ ರೀ. ನೀವೇನು ಪೋಸ್ಟ್ರ್ ನೋಡಿದಿರೋ, ಏನು ಗೆಟಪ್ಸ್ ನೋಡಿದಿರೋ, ಏನು ಡೈಲಾಗ್ಸ್ ನೋಡಿದಿರೋ, ಏನು ಟೀಸರು, ಏನು ಸಾಂಗು, ಅದೇನೋ ನೋಡಿದಿರೋ ನನಗೆ ಗೊತ್ತಿಲ್ಲ. ಬಟ್ ಟ್ರೈಲರ್ ಅಂತೂ ಅಲ್ಟಿಮೇಟ್ ಆಗಿದೆ. ನಾನು ಆಲ್ರೆಡಿ ನೋಡಿಬಿಟ್ಟೆ. ಬಟ್ ನಾನು ಅದು ರಿವ್ಯೂ ಮಾಡೋಕ್ಕಾಗಲ್ಲ, ಅದ್ರ ಬಗ್ಗೆ ಎಕ್ಸ್ಟ್ರಾ ಏನೂ ಹೇಳೋಕ್ಕಾಗಲ್ಲ. ಅದನ್ನು 15ನೇ ತಾರೀಕೆ ಹೇಳ್ತೀನಿ. ಅವತ್ತು ನೀವು ನೋಡಿರ್ತೀರ, ನಿಮ್ಗೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ಅವಾಗ. ಸೊ ಅದಕ್ಕಿಂತ ಮೊದಲು ನಾನು ಆ ಟೀಮ್ನ ಮೀಟ್ ಮಾಡಿದಾಗ 45 ಎಕ್ಸೈಟ್ಮೆಂಟು, 45 ಅದನ್ನ ಹೆಂಗೆ ಹೇಳೋದು, ಎಲ್ಲ ಲ್ಯಾಂಗ್ವೇಜಲ್ಲೂ ಎಲ್ಲ ಥರದಲ್ಲೂ ಒಂದಂತ ಹೇಳ್ಬೋದು. ಇದುವರೆಗೂ ಶಿವಣ್ಣನ ಕೆರಿಯರಲ್ಲಿ ಆ ಥರ ಆಗಿಲ್ಲ, ಉಪೇಂದ್ರ ಅವ್ರ ಕೆರಿಯರಲ್ಲಿ ಆ ಥರ ಆಗಿಲ್ಲ. ಅರ್ಜುನ್ ಜನ್ಯ ಫಸ್ಟ್ ಡೈರೆಕ್ಷನ್ನು ಅಂತ ಅನಿಸಲ್ಲ. ಅದು ತುಂಬ ಮೋಸ್ಟ್ ಅಂದರೆ ತುಂಬ ಎಷ್ಟೋ ಸಿನಿಮಾಗಳು ಮಾಡಿ, ದೊಡ್ಡ ಸಿನಿಮಾಗಳು ಮಾಡಿ ಎಕ್ಸ್ಪೀರಿಯನ್ಸ್ ಇರೋ ಥರದ್ದೊಂದು ಟ್ರೀಟ್ಮೆಂಟು. ಸೌಂಡು, ಪ್ರೊಡಕ್ಷನ್ ಕ್ವಾಲಿಟಿ ಬಗ್ಗೆ ದೂಸರ ಮಾತಿಲ್ಲ. ಇಡೀ ಸೌತ್ ಇಂಡಿಯಾದ ಎಲ್ಲ ಫಿಲ್ಮ್ ಮೇಕರ್ಗಳು ಒಂದು ಸಲ ಬಾಯಿ ಮೇಲೆ ಬೆರಳಿಟ್ಕೊಳ್ಳೋ ಥರ ಸಿನಿಮಾ ಮಾಡಿದ್ದಾರೆ. ಆ ಥರದ್ದೊಂದು ಪ್ರೊಡಕ್ಷನ್ನು ಈ ಒಂದು ಸಿನಿಮಾಗಾಗಿದೆ. ಅಷ್ಟು ದೊಡ್ಡ ಕ್ವಾಲಿಟಿಯಾಗಿ ಕಾಣ್ತಾ ಇದೆ ಪಿಕ್ಚರು. ನಾನು ಜಸ್ಟ್ ಒಂದೇ ಒಂದು ಗ್ಲಿಮ್ಸ್ ನೋಡಿ ಇಷ್ಟು ಮಾತಾಡ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂದರೆ ಇನ್ ಡೀಟೇಲ್ ನಾನು ಈ ಸಿನಿಮಾದ ಒಂದಷ್ಟು ಸರಣಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಸೊ ನಾಳೆಯಿಂದನೇ ಒಂದಷ್ಟು ಕಾರ್ಯಕ್ರಮಗಳಿಗೆ ಚಾಲನೆ ಕೊಡ್ತಾ ಇದ್ದೀನಿ. 45 ವಿಶೇಷ ಸರಣಿ ಕನ್ನಡ ಪಿಕ್ಚರಲ್ಲಿ ಬರ್ತಾ ಇದೆ. ಶಿವಣ್ಣ ದೇವರು, ಮಾಸ್ ದೇವರು, ಇಷ್ಟು ಮಾತ್ರ ಹೇಳಬಲ್ಲೆ. ಎಲ್ಲವೂ ಒಂದೊಂದು ಈ ಸರಣಿ ಕಾರ್ಯಕ್ರಮದಲ್ಲಿ ಒಂದೊಂದೇ ವಿಷಯನ ಬಿಡಿಯಾಗಿ ಹೇಳ್ತಾ ಹೋಗ್ತೀನಿ. ತುಂಬ ವಿಷಯ ಇದೆ ಈ ಸಿನಿಮಾದಲ್ಲಿ. ಒಂದೊಂದು ಡಿಪಾರ್ಟ್ಮೆಂಟ್ ವರ್ಕು ಕೂಡ ಒಂಥರ ಥೀಸಿಸ್ ಥರ, ಒಂಥರ ಅಂದರೆ ಬೇರೆ ಥರ ಈ ಥರ ಅಟೆಂಪ್ಟ್ ಮಾಡಬೇಕು ಅಂದರೆ ಈ ಒಂದು VFX ಆಗಲಿ, ಆ ಒಂದು ಕೆಲಸಗಳಿಗಾಗಲಿ, ಬೇರೆ ಯಾರಾದರೂ ಸಿನಿಮಾದಲ್ಲಿ ಈ ಥರದ್ದೊಂದು ಮಾಡಬೇಕು ಅಂತಂದರೆ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೋಬೋದು. ಆ ಥರದ್ದೊಂದಷ್ಟು ಕೆಲಸಗಳಾಗಿದೆ. ಸೊ ಪ್ರತಿಯೊಂದು ಡಿಪಾರ್ಟ್ಮೆಂಟ್ನು ಟಚ್ ಮಾಡೋವಂಥ ಒಂದು ಕೆಲಸವನ್ನು ಮಾಡ್ತೀನಿ. 45 ಸಿನಿಮಾದ ವಿಶೇಷತೆಗಳನ್ನು ನಿಮ್ಮ ಮುಂದೆ ಇಡೋವಂಥ ಕೆಲಸ ಮಾಡ್ತೀನಿ ಇಲ್ಲಿಂದ. ಸೊ ಈ ಎಕ್ಸೈಟ್ಮೆಂಟಲ್ಲಿ ಇದನ್ನು ಹೇಳ್ಕೋಬೇಕು ಅನ್ನಿಸ್ತು, ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಇದು ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. 45 ಕನ್ನಡ ಪಿಕ್ಚರಲ್ಲಿ ಎಕ್ಸ್ಕ್ಲೂಸಿವ್ಲಿ ನಿಮಗೆ ಗೊತ್ತಿಲ್ಲದಿರೋ ಒಂದಷ್ಟು ವಿಷಯಗಳನ್ನ ತೊಗೊಂಬಂದು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ಖಂಡಿತವಾಗ್ಲೂ ಈ ಸಿನಿಮಾದ ಒಂದೊಂದು ಮಾಹಿತಿ ಕೂಡ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಎಸ್ಪೆಷಲಿ ಸಿನಿಮಾ ಆಸಕ್ತರಿಗೆ, ಸಿನಿಮಾ ವಿದ್ಯಾರ್ಥಿಗಳಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಯಾರ್ಯಾರು ಸಿನಿಮಾ ಮಾಡಬೇಕು ಅಂತಿದ್ದಾರೋ, ಮಾಡ್ತಿದ್ದಾರೋ ಅವ್ರಿಗೆಲ್ಲರಿಗೂ ಸುಮಾರು ವಿಷಯಗಳು ಯೂಸ್ ಆಗುತ್ತೆ. ಈ ಥರನೂ ಮಾಡ್ಬೋದಾ, ಹಿಂಗೂ ಮಾಡ್ಬೋದಾ ಅನ್ನೋ ಒಂದು ವಿಷಯಗಳು. ನಾನು ಆ್ಯಕ್ಚುಲಿ ಸಿನಿಮಾ ಮೇಕಿಂಗು ಎಲ್ಲ ಪ್ರೆಸ್ ಮೀಟ್ಗಳು ಬ್ಯಾಕ್ ಟು ಬ್ಯಾಕ್ ಮಾಡ್ಕೊಂಡೇ ಬರ್ತಾಯಿದ್ರು, ಎಲ್ಲ ಅಪ್ಡೇಟ್ಸು ನೋಡ್ತಾ ಇದೆ. ಬಟ್ ಅಷ್ಟು ನನಗೇನು ಅನಿಸಿರಲಿಲ್ಲ. ಬಟ್ ಇವತ್ತು ಅದೊಂದು ಕಂಟೆಂಟು, ಒಂದು ಝಲಕ್ಕು ನೋಡೇ ನನಗೆ ಏನೇನೇನೇನೋ ಮಾತಾಡಬೇಕು ಅನ್ನಿಸ್ತಾ ಇದೆ. ಸೊ ಅದನ್ನು ಮಾತಾಡಬಾರ್ದು ಅಂತ ಆಲ್ರೆಡಿ ಅವ್ರು ಬ್ರೇಕ್ ಆಗಿರೋದ್ರಿಂದ ಇಷ್ಟು ಮಾತ್ರ ಹೇಳ್ತೀನಿ. 15ನೇ ತಾರೀಕು ಟ್ರೈಲರ್ ಬರುತ್ತೆ. ಟ್ರೈಲರ್ ಬಂದ ಮೇಲೆ ನಾನು ತುಂಬ ಹೇಳ್ತೀನಿ, ನಿಮಗೆ ತುಂಬ ಮಾತಾಡ್ತೀನಿ. ಅದಕ್ಕೂ ಮೊದಲು ಬಿಹೈಂಡ್ ದ ಸೀನ್ಸ್ ಆಫ್ 45 ನಿಮಗೆ ಒಂದೊಂದು ವಿಶೇಷ ವಿಚಾರಗಳನ್ನ ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ಮಾಡ್ತೀನಿ. ಸೊ ಸದ್ಯಕ್ಕೆ ಇದಿಷ್ಟು ಸಾಕು. 45 ಟಾಕ್ಸಿಕ್ ವಿಚಾರಕ್ಕೆ ಹೋಗೋಣ. ನಮಸ್ಕಾರ.